ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ದೇವಿಗೆ ಈ ರೀತಿ ಡಬಲ್ ಸ್ಟೆಪ್ ಸೀರೆಯನ್ನು ಯಾವ ರೀತಿ ಉಡ್ಸೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಮೊದಲಿಗೆ ಒಂದು ರೇಷ್ಮೆ ಸೀರೆಯನ್ನು ತಗೊಂಡಿದ್ದೀನಿ. ಈಗ ಈ ಸೀರೆಯನ್ನ ನೆರಿಗೆಯನ್ನ ಮಾಡ್ಕೊಳ್ಳೋದಕ್ಕೆ ಅಂತಂದು ನಾನು ನೆಲದ ಮೇಲೆ ಹಾಸ್ಕೊಂಡ್ಬಿಟ್ಟು ನೆರಿಗೆಯನ್ನ ಮಾಡ್ಕೊತಾ ಇದ್ದೀನಿ. ಆದಷ್ಟು ಚಿಕ್ಕ ಚಿಕ್ಕದಾಗಿ ನೆರಿಗೆಯನ್ನ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಪ್ಲೇಟ್ಸ್ ಅನ್ನೋದು ಬರುತ್ತೆ. ಹಾಗೆ ಸೀರೆ ಉಡಿಸಿದಾಗ ತುಂಬಾನೇ ಲುಕ್ ಅನ್ನೋದು ಕೂಡ ಬರುತ್ತೆ. ನೋಡ್ತಾ ಇರ್ಬೋದು, ನಾನು ಸ್ಟಾರ್ಟಿಂಗ್ಗೆ ಈಗ ಒಂದೆರಡು ಮೂರು ಪ್ಲೇಟ್ಸ್ ಅನ್ನ ಮಾಡ್ಕೊಂಡ ತಕ್ಷಣ ಕ್ಲಿಪ್ ಅನ್ನ ಹಾಕೊಂತಾ ಇದ್ದೀನಿ. ಈ ತರ ಮಾಡೋದ್ರಿಂದ ನೆರಿಗೆ ಎಲ್ಲೂ ಕೂಡ ಜಾರೋದಿಲ್ಲ. ನಾನು ಸ್ವಲ್ಪನೇ ಮಾಡ್ಕೊಂಡು ಆಗಿಂದಾಗ್ಲೇ ಈ ರೀತಿ ಬಟ್ಟೆ ಕ್ಲಿಪ್ ಅಥವಾ ಸ್ಯಾರಿ ಕ್ಲಿಪ್ ಅನ್ನ ನಾನು ಹಾಕೊಂತಾ ಇದ್ದೀನಿ. ಇದರಿಂದ ಪ್ಲೇಟ್ಸ್ ಅನ್ನೋದು ಒಂದೇ ಸಮ ನೀಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಸ್ಯಾರಿ ಅನ್ನೋದು ಕೂಡ ಸ್ವಲ್ಪ ಸ್ಮೂತ್ ಆಗಿ ಇದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು ಬಾರ್ಡರ್ ದೊಡ್ಡದಿರಬೇಕು, ಹಾಗೆ ಒಂದು ಬಾರ್ಡರ್ ಚಿಕ್ಕದಿದ್ರೆ ಇನ್ನೂ ಕೂಡ ಸೂಪರ್ ಆಗಿ ಈ ಡಿಸೈನ್ ಅನ್ನೋದು ಬರುತ್ತೆ ಸ್ಯಾರಿ ಉಡ್ಸಿದಾಗ. ಹಾಗೆ ನೋಡ್ತಾ ಇರ್ಬೋದು, ಅವಾಗವಾಗ ಈ ರೀತಿ ಮೇಲೆ ಕೆಳಗೆ ಆಗಿರುವಂತದ್ದನ್ನ ನಾನು ಸರಿ ಮಾಡ್ಕೊತಾ ಇದ್ದೀನಿ. ಹಾಗೆ ಮಧ್ಯದಲ್ಲೂ ಕೂಡ ಆದಷ್ಟು ಸರಿ ನಾನು ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಎಲ್ಲೂ ಕೂಡ ನಿಮಗೆ ಹಿಂದೆ ಮುಂದೆ ಆಗೋದಿಲ್ಲ. ನೆರಿಗೆ ಅನ್ನೋದು ಒಂದೇ ಸಮವಾಗಿ ಬರುತ್ತೆ. ಹಾಗೆ ನಾನಿಲ್ಲಿ ಮಧ್ಯದಲ್ಲಿ ಎಲ್ಲ ನೆರಿಗೆಗಳನ್ನ ಒಳಗಡೆ ಹೋಗಿರೋದನ್ನ ಹೊರಗಡೆ ಎಳೆದು ನೋಡ್ತಾ ಇರ್ಬೋದು, ಎಷ್ಟು ನೀಟಾಗಿ ಸಮಾನಾಂತರವಾಗಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಸಮವಾಗಿ ಮಾಡಿಕೊಂಡು ನಾನು ಮತ್ತೆ ಇನ್ನೊಂದು ಸ್ವಲ್ಪ ಪ್ಲೇಟ್ಸ್ ಅನ್ನ ಹಾಕೊತಾ ಇದ್ದೀನಿ. ಆದಷ್ಟು ಸಣ್ಣ ಸಣ್ಣ ಪ್ಲೇಟ್ಸ್ ಅನ್ನ ಹಾಕಿದ್ರೆ ಜಾಸ್ತಿ ನೆರಿಗೆಗಳು ಅನ್ನೋದು ನಿಮಗೆ ಸಿಗುತ್ತೆ. ಹಾಗೆ ನಿಮಗೆ ಈ ರೀತಿ ಕುತ್ಕೊಂಡು ನೆರಿಗೆ ಹಾಕೋದು ಅಭ್ಯಾಸ ಇಲ್ಲ ಅಂದ್ರೆ ನೀವು ನಿಂತ್ಕೊಂಡ್ಬಿಟ್ಟು ಕೈಯಲ್ಲೇ ಹಿಡ್ಕೊಂಡು ನೆರಿಗೆ ಹಾಕ್ತಾರಲ್ವ, ಆ ಥರ ಹಾಕ್ಬೋದು. ಆ ಥರ ಹಾಕೋದ್ರಿಂದ ತುಂಬಾನೇ ಕಷ್ಟ ಆಗುತ್ತೆ. ನೆರಿಗೆಗಳೆಲ್ಲ ಜಾರಿ ಜಾರಿ ಬರ್ತಾ ಇರುತ್ತೆ. ನಿಮಗೆ ಕೈಯಲ್ಲಿ ಗ್ರಿಪ್ ಅನ್ನೋದು ಸಿಗೋದಿಲ್ಲ. ಹಾಗಾಗಿ ಈ ರೀತಿ ಕೆಳಗಡೆ ಕುತ್ಕೊಂಡು ನೀವು ನೆರಿಗೆಯನ್ನ ಮಾಡ್ಕೊಂಡ್ರೆ ತುಂಬಾನೇ ಬೆಟರ್ ಅಂತ ಹೇಳ್ಬೋದು. ಈಗ ನಾನು ಸೈಡ್ಗೆ ಇರುವಂತಹ ನೆರಿಗೆಗಳನ್ನ ಒಂದೊಂದಾಗಿ ಸಮ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಒಂದು ಸೇಫ್ಟಿ ಪಿನ್ ಅನ್ನ ಹಾಕ್ತಾ ಇದ್ದೀನಿ. ಹಾಗೆ ಈ ಕಡೆ ಎಡ್ಜಲ್ಲೂ ಕೂಡ ನಾನು ಸೇಫ್ಟಿ ಪಿನ್ ಅನ್ನ ಹಾಕೊತಾ ಇದ್ದೀನಿ. ಎಲ್ಲಾನು ಕೂಡ ಸಮ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದೇ ಲೆವೆಲ್ ಅಲ್ಲಿ ಕೂಡ ಇರಬೇಕಾಗುತ್ತೆ ನೆರಿಗೆಗಳನ್ನೋದು. ಈಗ ನಾನು ನೆರಿಗೆಯನ್ನ ಮಾಡಿ ಇಟ್ಕೊಂಡಾಯ್ತು. ಈಗ ನಾನು ಸೆರಗನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸೆರಗನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಎರಡು ಭಾಗನ ಮಾಡ್ಕೊತಾ ಇದ್ದೀನಿ. ಒಂದು ಭಾಗ ಫೋಲ್ಡ್ ಮಾಡಿಬಿಟ್ಟು ಈಗ ಚಿಕ್ಕ ಚಿಕ್ಕದಾಗಿ ನೆರಿಗೆಗಳನ್ನ ಹಾಕ್ಕೊತಾ ಹೋಗ್ತೀನಿ. ಆದಷ್ಟು ಚಿಕ್ಕದಾಗಿ ನೆರಿಗೆಗಳನ್ನ ಹಾಕಿದ್ರೆ ಇವಾಗ ನಾವು ಲಕ್ಷ್ಮಿಗೆ ಉಡಿಸೋ ಅಂತಹ ಸೆರಗು ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ರೀತಿ ಫಸ್ಟ್ಗೆ ಒಂದು ನಾನು ಕ್ಲಿಪ್ಪನ್ನು ಹಾಕೊತೀನಿ ಅಥವಾ ಸೇಫ್ಟಿ ಪಿನ್ ಏನಾದರೂ ನೀವು ಯೂಸ್ ಮಾಡಿಕೊಂಡು ಗ್ರಿಪ್ಪನ್ನು ಮಾಡ್ಕೋಬೇಕಾಗುತ್ತೆ. ಅಥವಾ ನೀವು ಮತ್ತೆ ಇನ್ನೊಂದ್ಸಲ ಐರನ್ ಕೂಡ ಮಾಡ್ಕೋಬೋದು. ಈ ರೀತಿ ನಾನು ಎಡ್ಜಲ್ಲೂ ಕೂಡ ಒಂದು ಸೇಫ್ಟಿ ಪಿನ್ನನ್ನು ಹಾಕೊಂಡ್ಬಿಡ್ತೀನಿ. ಆಗ ಎಲ್ಲೂ ಕೂಡ ನನಗೆ ನೆರಿಗೆಗಳು ಜರುಗೋದಿಲ್ಲ ಅನ್ನೋದಕ್ಕೋಸ್ಕರ. ನೋಡಿ, ಈ ರೀತಿ ಮಾಡಿಟ್ಕೊಂಡ್ಬಿಟ್ರೆ ನೀವು ತುಂಬಾನೇ ಈಸಿಯಾಗಿ ಹಿಂದಿನ ದಿನ ಈ ರೀತಿ ಸೆರಗಗಳನ್ನೆಲ್ಲ ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಹಬ್ಬದ ದಿನ ನೀವು ಈಸಿಯಾಗಿ ಸೀರೆನ ಉಡಿಸ್ಬೋದು. ಜಸ್ಟ್ 10 ನಿಮಿಷದಲ್ಲಿ ನೀವು ವರಮಹಾಲಕ್ಷ್ಮಿ ದೇವಿಯನ್ನ ರೆಡಿ ಮಾಡ್ಬೋದು ಅಷ್ಟೇ. ಇದಂತೂ ತುಂಬಾನೇ ಈಸಿ ಅಂತಾನೆ ಹೇಳ್ಬೋದು. ಜಸ್ಟ್ ನೀವು ಒಂದೆರಡು ಸಲ ಇದನ್ನ ಕಲಿಯೋ ತನಕ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಒಂದೆರಡು ಸಲ ಕಲ್ತ ಮೇಲೆ ನಿಮಗೆ ತುಂಬಾನೇ ಈಸಿ ಅಂತ ಅನಿಸ್ಬಿಡುತ್ತೆ. ಅವಾಗ ಯಾರ ಸಹಾಯನೂ ಇಲ್ಲದೆ ನೀವೇ ಕೂಡ ಸೀರೆಯನ್ನ ಉಡಿಸ್ಬೋದು. ನೆರಿಗೆಗಳನ್ನ ಹಾಕೊಳ್ಳುವಾಗ ತುಂಬ ಅರ್ಜೆಂಟ್ ಆಗಿ ನೆರಿಗೆಗಳನ್ನ ಹಾಕೊಳ್ಳೋದು ಅದೆಲ್ಲ ಮಾಡೋದು ಬೇಡ. ನಿಧಾನಕ್ಕೆ ನೋಡಿಕೊಂಡು ನೆರಿಗೆಗಳನ್ನ ಹಾಕಿದ್ರೆ ಸುಲಭವಾಗಿ ನೀವು ಉಡಿಸ್ಬೋದು. ನೋಡ್ತಾ ಇರ್ಬೋದು, ನಾನೀಗ ಸೆರಗನ್ನ ಮತ್ತು ಪ್ಲೇಟ್ಸನ್ನು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ ಕರ್ಟನ್ನು ಎಲ್ಲನೂ ಕೂಡ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ತಮ್ಗೆನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ತಮ್ಗೆಗೆ ನಾನೀಗ ಸ್ಯಾರಿಯನ್ನು ಉಡಿಸ್ತಾ ಇದ್ದೀನಿ. ಇದು ಡಬಲ್ ಪ್ಲೇಟ್ ಆಗಿರೋದ್ರಿಂದ ನಾವು ಫಸ್ಟು ಒಂದು ಕೆಳಗಡೆ ಒಂದು ಮೇಲ್ಗಡೆ ಬರಬೇಕು. ಅದರಲ್ಲೂ ಬಾರ್ಡರ್ ದೊಡ್ಡದಿರೋದು ಕೆಳಗಡೆ ಹೋಗಬೇಕು, ಬಾರ್ಡರ್ ಚಿಕ್ಕದಿರೋದು ಮೇಲ್ಗಡೆಗೆ ಹಾಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಫಸ್ಟು ಈ ರೀತಿ ಒಂದು ಪಿನ್ನನ್ನು ಹಾಕಿ ಎರಡು ಸೈಡು ಲಾಕ್ ಮಾಡಬೇಕು. ಪಿನ್ನನ್ನು ಹಾಕಿ ಬಿಟ್ಮೇಲೆ ಈ ರೀತಿ ನೆರಿಗೆಗಳನ್ನ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಕೆಳಗಡೆ ಭಾಗದ ನೆರಿಗೆನ ನೀವು ಪೂರ್ತಿಯಾಗಿ ಹಿಂದಕ್ಕೆ ತಗೊಂಡು ಬಂದು ಅಲ್ಲೊಂದು ಪಿನ್ ಹಾಕ್ಬಿಟ್ರೆ ಈ ರೀತಿ ನೀಟಾಗಿ ಕಾಣಿಸುತ್ತೆ. ಎಲ್ಲೂ ಕೂಡ ಬಿಂದಿಗೆ ಅಥವಾ ನೀವು ಹಾಕಿರುವಂತಹ ಏನು ಸ್ಟೂಲ್ ಅದು ಯಾವುದು ಕಾಣೋದಿಲ್ಲ. ಈಗ ನಾನು ಸೆರಗನ್ನ ಕೂಡ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ವಿ ಶೇಪಲ್ಲಿ ನಾನು ಸೆರಗನ್ನ ಹಾಕಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಹಾಗೆ ಅದು ನೀಟಾಗಿ ಕೂರ್ಲಿ ಅಂತ ಒಂದು ಸೇಫ್ಟಿ ಪಿನ್ ಅನ್ನು ಕೂಡ ಹಾಕ್ತಾ ಇದ್ದೀನಿ. ಈಗ ಸೆರಗನ್ನ ನೀಟಾಗಿ ಜೋಡಿಸ್ಕೋಬೇಕಾಗುತ್ತೆ. ಆ ಕಡೆ ಈ ಕಡೆ ಕೋಲ್ ಎರಡೂ ಕೂಡ ಕಾಣದೇ ಇರೋ ರೀತಿ ನಾವು ಜೋಡಿಸ್ಕೋಬೇಕಾಗುತ್ತೆ. ಹಾಗೆ ಮೇಲ್ಗಡೆ ಇರುವಂತಹ ಫಸ್ಟ್ ನೆರಿಗೆನೂ ಕೂಡ ನಾವು ನೀಟಾಗಿ ಜೋಡಿಸ್ಕೊಂಡ್ರೆ ಲಕ್ಷ್ಮಿ ಅನ್ನೋದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಕೆಳಗಡೆ ಸ್ಯಾರಿಗೆ ನಾನು ಸೇಫ್ಟಿ ಪಿನ್ ಅನ್ನ ಹಾಕಿ ನೆರಿಗೆಗಳನ್ನ ಈ ಸೈಡ್ ತಗೊಂಡ್ಬಂದಿದ್ದೀನಿ. ಹಾಗೆ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಕೆಳಗಡೆನೂ ಕೂಡ ಇನ್ನೊಂದು ಸ್ವಲ್ಪ ನೀಟಾಗಿ. ಹಾಗೆ ಮೇಲ್ಗಡೆದು ಕೂಡ ಒಂದು ಸೈಡ್ ನಾನು ಪಿನ್ನನ್ನು ಹಾಕ್ತಾ ಇದ್ದೀನಿ. ಯಾಕಂದರೆ ಈ ಸೈಡ್ ಎಳೆದು ನಾವು ಪಿನ್ ಮಾಡಿರೋದ್ರಿಂದ ಸೊ ನೆರಿಗೆಗಳೆಲ್ಲ ಆ ಕಡೆ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಕಡೆ ಎಡ್ಜನ್ನು ಕೂಡ ಒಂದು ಪಿನ್ನನ್ನು ಹಾಕ್ತಾ ಇದ್ದೀನಿ.
ಈಗ ಮೇಲ್ಭಾಗದ ನಾನು ಸೆರಗನ್ನ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಇಲ್ಲಿ ಸೊಂಟದ ಪಟ್ಟಿಯನ್ನು ಕಟ್ತಾ ಇದ್ದೀನಿ. ಇದು ಕಟ್ಟಿದ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗೆ ನೆರಿಗೆಗಳನ್ನ ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ಆದಮೇಲೆ ನಾನು ಕಾಯಿ ಮತ್ತು ಲಕ್ಷ್ಮಿ ಮುಖನ ಇಡ್ತಾ ಇದ್ದೀನಿ. ವಿಳ್ಯದೆಲೆ ಎಲ್ಲ ಏನು ಇಡ್ತಾ ಇಲ್ಲ ಸದ್ಯಕ್ಕೆ. ನೋಡ್ತಾ ಇರ್ಬೋದು, ಲಕ್ಷ್ಮಿ ಮುಖ ಇಟ್ಮೇಲೆ ಇನ್ನೂ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಲಕ್ಷ್ಮಿ ಮುಖ ಇಟ್ಮೇಲೆ ಅದಕ್ಕೆ ಒಂದು ಕಿರೀಟನ ಕೂಡ ಹಿಂದ್ಗಡೆ ಇಡ್ತಾ ಇದ್ದೀನಿ. ಆಗ ಇನ್ನೂ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮಗೆ ಏನೆಲ್ಲ ಅಲಂಕಾರ ಬೇಕೋ ಅದೆಲ್ಲ ಅಲಂಕಾರ ಕೂಡ ನೀವು ಸೀರೆ ಉಡ್ಸಿದ್ಮೇಲೆ ಮಾಡ್ಕೋಬಹುದು. ನಾನು ಒಂದೆರಡು ಸರಗಳನ್ನ ಕೂಡ ಹಾಕ್ತಾ ಇದ್ದೀನಿ ಅಷ್ಟೇ. ಬಳೆ ಬೇಕು ಅಂತಂದ್ರೆ ಸೈಡಿಗೆ ಒಂದು ಸ್ವಲ್ಪ ಬ್ಲೌಸ್ ಪೀಸನ್ನು ನೀವು ರೋಲ್ ಮಾಡಿಬಿಟ್ಟು ಇಟ್ಟು ಹಾಗೆ ಬಳೆಗಳನ್ನ ಹಾಕಬೇಕಾಗುತ್ತೆ. ಇಲ್ಲ ಅಂತಂದರೆ ಆರ್ಟಿಫಿಷಿಯಲ್ ಕೈಗಳು ಸಿಗುತ್ತೆ. ಸೊ ಕೈಗಳನ್ನು ಇಟ್ಬಿಟ್ಟು ಅದಕ್ಕೆ ಬಳೆಗಳನ್ನ ಹಾಕಬೇಕಾಗುತ್ತೆ. ನಾನು ಲಾಸ್ಟ್ ಕೊನೆಯದಾಗಿ ಈ ರೀತಿ ಚೆಂಡು ಹೂವಿನ ಅಲಂಕಾರವನ್ನು ಮಾಡಿದ್ದೀನಿ. ಈಗ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಸ್ಟಾರ್ಟಿಂಗು ಸ್ವಲ್ಪ ಕಷ್ಟ ಆಗುತ್ತೆ. ಸ್ಟಾರ್ಟಿಂಗ್ ನೋಡ್ತಾ ನೋಡ್ತಾ ನೀವು ಉಡಿಸ್ಬೋದು, ತುಂಬ ಈಸಿಯಾಗಿ ಉಡಿಸ್ಬೋದು ಅಂತ ನಾನು ಹೇಳ್ತೀನಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.